ವಿದ್ಯಾರ್ಥಿಗಳೇ, ಲಕ್ಷ್ಯ ಕೊಟ್ಟ ನೀವು ಅಭ್ಯಾಸ ಮಾಡ್ರಿ, ಲೆಕ್ಕ ಮಾಡ್ರಿ. ಈಗ 1 2 2 7 6 ಭಾಗಿಲೆ 1.55 ಬರೋಬರಿ 79 20 ಆದರೆ ಇದು ಭಾಗಾಕಾರದ, ಇದು ಭಾಗಾಕಾರದ. ಸ್ಥಾನ ಬೆಲೆಯಲ್ಲಿ ತಿಳ್ಕೊಬೇಕು ನೀವು. ಹೆಂಗ ಸ್ಥಾನ ಬೆಲೆ ಒಳಗೆ ತಿಳ್ಕೊಬೇಕಾಗ್ತದೆ. ಇದರ ಭಾಗಾಕಾರ ನಾವು ಹಚ್ಚೋಣ ನೋಡ್ರಿ. 12 2 7.6 ಸರ್ವಾಸ್ ಬಾಗಿಲೆ ಏನದು 79 ಎಷ್ಟು 20. ಈಗಂತೂ ಕರೆಕ್ಟ್ ಆತ್ಲ. ಇದರ ಸ್ಥಾನ ಬೆಲೆ ಇಲ್ಲಿ ಕೊಡಬೇಕು ನೀವು. ಇದರ ಸ್ಥಾನ ಬೆಲೆ ಇಲ್ಲಿ ಕೊಡಬೇಕು. ಆಮೇಲೆ ಏನಾಗ್ತದ ನೋಡಿ. ಆಮೇಲೆ ನೀವು ಇದನ್ನು ಪೂರ್ಣ ಸಂಖ್ಯೆ ಮಾಡ್ಕೊರಿ. 12 2 7 6 ಸರ್ವಾಸ್ ಬಾಗಿಲೆ 7 9 2 0 0. ಹಿಂಗೆ ನೀವು ಕರೆಕ್ಟ್ ಇಟ್ಕೊಂಡ್ರೆ ಮಾತ್ರ ಲೆಕ್ಕ ಬರ್ತಾವೆ. ಯಾಕಂದ್ರೆ ಅಷ್ಟು ನೀವು ತಿಳ್ಕೊಂಡ್ರೆ ಸರಳ ಅಲ್ಲಿದು. ಆಮೇಲೆ ಇದು ಎಷ್ಟಲೇ ಭಾಗ ಹೋಗ್ತದ ಇದನ್ನು ನೀವು ತಿಳ್ಕೊಬೇಕು ಮೊದಲು. ಇದು ಎಷ್ಟಲೇ ಹೋಗ್ತದೆ. ಈಗ ನೀವು ಇದನ್ನ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನು ನೀವು ಭಾಗಿಸ್ಬೇಕು. ಈಗ ನೋಡಿ ಹೆಂಗ್ ಭಾಗಿಸೋದು ನಾನು ತೋರಿಸ್ತೀನಿ. ಲೆಕ್ಕ ತಪ್ಪಬಾರ್ದು. ಸುಮ್ಮನೆ ಏನೇನೋ ಉತ್ತರ ಇಟ್ರ ಅಲ್ಲದು. ಇದನ್ನ ಪದ್ಧತಿ ಪ್ರಕಾರ ಗಣಿತನ ಹೆಂಗ ಮಾಡಬೇಕು ಅನ್ನೋದು ನಾ ತೋರ್ಸ್ಲಿಕ್ಕತ್ತನ. 79 200 ಬಂತೀವಿ ನೋಡಿ. ಇನ್ನೊಂದ್ಸಲ ನೋಡ್ರಿ ನೀವು. ಇದು ಭಾಗಾಕಾರ ಲೆಕ್ಕ ಅಷ್ಟು ತಿಳ್ಕೊಂಡ್ರೆ ಸರಳ ಅಲ್ಲ. ಅದು 12 276 ಬಾಗಿಲೆ 1.55 ಬರೋಬರಿ 79 20 ಕರೆಕ್ಟ್. 12.27.6 ಬಾಗಿಲೆ 79 20. ಇದ್ರ ಸ್ಥಾನ ಬೆಲೆ ಇಲ್ಲಿ ಕೊಡಬೇಕು. ಅಂದ್ರೆ ನಿಮಗೆ ಕರೆಕ್ಟ್ ಭಾಗಾಕಾರ ಲೆಕ್ಕ ಸಿಗ್ತದೆ. ಯಾಕಂತಂದ್ರೆ ನೀವು ಗುಣಾಕಾರ ಇತ್ತಂದ್ರೆ ಸ್ಥಾನ ಬೆಲೆ ಹಾಕ್ಬೋದು. ಭಾಳ ಅಂದ್ರೆ ಭಾಳ ಕೇರ್ಫುಲಿ ಆಗಿ ನೀವು ಲೆಕ್ಕ ಮಾಡಬೇಕು. ಈಗ ನೋಡ್ರಿ, ಈಗ ಸದ್ಯ ಇದು 79 200 ಅದ. ಇಲ್ಲಿ ಅದ ಅಂಕಿ ಎಷ್ಟದ ನೋಡ್ರಿ 79 200. ಏನಾಗ್ತದೆ ನೋಡ್ರಿ 1 2 3 4 5. 1 2 3 4 5. ಇದು ಸಣ್ಣದಾತು, ಇದು ದೊಡ್ಡದಾತು. ಅವಾಗ ನೀವು ಏನು ಮಾಡಬೇಕು? ಅವಾಗ ಏನಾಗ್ತದ 0 ಬಿಂದು ಕೊಟ್ಟು 1 0 ತಗೋಬೇಕಿಲ್ಲಿ ನೋಡಿ. ಈಗ 7 1 ಅಂದರೆ 792 2 0 ಇಟ್ಟು ನೀವು ಮಾಡಬೇಕೀಗ ನೋಡಿ. ಕಳೀರಿ. 0 6 6 7 2 ಆದ್ರೆ 5. 12 9 ಆದ್ರೆ 3 ಎಲ್ಲ ಬಂತು. 1 12 8 ಆದ್ರೆ 4. ಈಗ 1 0 ತಗೊಳ್ಳಿಕ್ಕೆ ನಿಮಗೆ ಪರ್ಮಿಷನ್ ಇರ್ತದೆ, ತಗೋರಿ. ಈ 43ಕ್ಕೆ ನೀವು 7ರಲ್ಲೇ ಭಾಗಿಸ್ರಿ. 7 6 42. 7ರ ಮುಂದೆ ಏನದ ದೊಡ್ಡ ಅಂಕಿ ಅದ. ಇದು 7 6 42 ಹತ್ತಿದ್ರು 7 5 ಹಚ್ಚಬೇಕು. ಇದನ್ನ ನೀವು ತಿಳ್ಕೊಬೇಕು. ಏನು 7 6 42 ಹತ್ತಿದ್ರು ಸುದ್ದೇಕ ಒಂದೇ ಮಗೆ ಬಂದ್ರೆ ಸಾಕು. ನೀವು ಹೆಂಗೆ ನಾವು ಭಾಗಾಕಾರ ಇಂಥ ದೊಡ್ಡ ಭಾಗಾಕಾರಗಳನ್ನು ಹೆಂಗೆ ಮಾಡೋದು? 7 1 7. 12 7 1 ಹತ್ತದ. 1 0 ಬಂದು. ಯಾಕಂದ್ರೆ 1 2 3 4 5 ಅದ. 1 2 3 4 5 ಸ್ಥಾನ ಸಣ್ಣದಾಗ್ತಿದ್ದು. ಅದಕ್ಕೆ 0 ಬಿಂದು ಕೊಟ್ಟರು 1 0 ತೊಗೊಂಡ್ರಿ. ಈಗ ಏನು ಬಂತು? ಪೂಜೆ ಬಂತು. 6 ಆಯ್ತು. 7 2 ಅಂದ್ರೆ 5. 12 9 3 ಕೈಲ ಬಂತು. 12 8 4. ಈಗ 1 0 ನೀವು ತೊಗೊಂಡ್ರಿ. 7 6 ಹಚ್ಚಿದ್ರೆ ಮುಂದೆ 7ರ ಮುಂದೆ ಅಂಕಿ ಏನದ 9 ದೊಡ್ಡದ. 7 5 ಮಾಡಿ ನೋಡ್ರಿ ಮೊದಲು. 7 9 2 0 0. 5ರಲ್ಲೇ ಮೊದಲು ಮಾಡಿ. ಅಂದ್ರೆ ನೋಡ್ಬೇಕು. ಪೂಜೆ 5 2 10. 5 9 45 1 46. 5 7 35 1 4 39. ನೋಡ್ರಿ ಇನ್ನೊಂದ್ಸಲ 2 ಪೂಜೆ. 5 2 10 1. 5 9 45 46. 5 7 35 4 39. 5ರಲ್ಲೇ ಹಚ್ಚಿರಿ. 39
6 0 0 0 0 0 6 15 6 9 ಕೆಲ ಬಂತು 1 13 10 ಆದ್ರೆ 3 ಕೆಲ ಬಂತು 1 0. ಈಗ ಏನು ಮಾಡಬೇಕು? 1 0 ತಗೋಬೇಕು. 7 6 7 5 35 7 5 35 ಹತ್ತದಿಲ್ಲ ನೋಡ್ರಿ. 5ರಲ್ಲಿ ಎಷ್ಟು ಬಂದದ್ದು ನೋಡ್ರಿ. ಇದು ಇಲ್ಲಿ 5 ಇಡ್ರಿ. 5 ಇಟ್ಟಾಗ 396 0 0 0. ಉತ್ತರ ಎಷ್ಟು ಬಂತು ನೋಡ್ರಿ? 0 0 0 0 0 0. ಭಾಗಲಬ್ಧ ಬರೋಬ್ಬರಿ 0.155 6.155 ನೋಡ್ರಿ. ಹಿಂಗೆ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಿ ಅಷ್ಟು ತಿಳ್ಕೊಂಡಾಗ ಸರಳ ಅಲ್ಲ ನೋಡ್ರಿ. ಇದಾಗ ಎಷ್ಟು 0.155 ನೋಡ್ರಿ. ಕರೆಕ್ಟ್ ಅದ ಇಲ್ಲ ಟ್ಯಾಲೆಂಟ್ ಮಾಡಿ ನೋಡ್ರಿ ಚಂದಂಗೆ. ಕರೆಕ್ಟ್ ಇನ್ನೊಂದ್ಸಲ ಚೆಕ್ ಮಾಡ್ಕೊರಿ. ಉತ್ತರ ಸಂಖ್ಯೆ ಸಿ ಕರೆಕ್ಟ್ ಆತಲ್ಲ. ನಾ ಹೇಳಿದ್ದು ನೋಡ್ರಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಾ ಇನ್ನೊಂದ್ಸಲ ನಿಮಗೆ. ದೊಡ್ಡ ಭಾಗಾಕಾರ ಲೆಕ್ಕಗಳು ಭಾಳ ಸರಳ. ನೀವು 7 ಬಗ್ಗೆ ಬಂದ್ರೆ ಸಾಕು. 7 ಒಂದಲೇ 7. ಯಾಕಂದ್ರೆ ಇವು ಎಷ್ಟು ಸ್ಥಾನ? 1 2 3 4 5 1 2 3 4 5 ಒಂದು 0 ತೊಗೊಳಕ್ಕೆ ಬೇಕು. ಯಾಕಂದ್ರೆ ಇದು 5 ಇದು ಅಂಕಿ ದೊಡ್ಡದಾಗ್ತದೆ. 5 5 ಸ್ಥಾನ ಇದು ಒಂದು ಬಿಂದು ಕೊಟ್ಟು ಒಂದು 0 ತೊಗೊಂಡಾಗ 79,200 ಒಂದಲೇ 79,200. ನೀವು ಇಂಥ ಭಾಗ ಯಾಕಂದ್ರೆ ಒಂದು ಮಾರ್ಕಸ್ ಹೋಗಬಾರ್ದು. ಅದನ್ನು ನೀವು ದಶಮಾಂಶನ ಬಾಯಲ್ಲಿ ಹಾಕೋದು ಅಷ್ಟು ತಿಳ್ಕೊಂಡಾಗ ಸರಳ ಅಲ್ಲ. ಅದನ್ನು ತಿಳ್ಕೊಂಡು ಒಂದು 2 ಸಲ ಕನಿಷ್ಠ ರೂಪಕ್ಕೆ ಹೊಡೆದ್ರಿ ಅಂತಂದ್ರೆ ನಿಮಗೊಂದು 1000 ಬರ್ತದೆ ಇಲ್ಲಿ ಉತ್ತರ. ಅವಾಗ ನೀವು ದಶಮಾಂಶ ಹಾಕ್ಬೋದು. ಇದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ ನಿಮಗೊಂದು 1000 ಬರ್ತದೆ. ಯಾವಾಗ ಬರ್ತದೆ? ಅದು 2ರಲ್ಲೇ ಹೊಡ್ಕೋತಾರ. ಒಂದು ಕಚ್ಚಾದಾಗ ಮಾಡಿ ನೋಡೋಣ. ಇನ್ನೊಂದು ಅದ ವಿಡಿಯೋ 1 2 2 7 6 ಸರ್ವಾಸಮಾಗಲಿ 7 9 2 0 0 2ರಲ್ಲೇ ಭಾಗ ಹೋಗ್ತದೆ. 2 3 6 2 9 18 2 3 6 2 6 12 ಪೂಜೆ 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 2 3 6 2 9 18 2 6 12. ಓಕೆ. ಈಗ 2 6 12 2 1 2 3 2 8 ಮತ್ತೆ 2 2 1 2 1 2 9 18 2 8 16 0 0 ಮತ್ತೆ 2 3 0 2 6 2 9. ಆಮೇಲೆ ಮತ್ತೆ ಈಗ ನೋಡ್ರಿ 2 2 9 18 2 9 18 ಇವೆರಡು 0 ಇಲ್ಲಿ ಇಟ್ಬಿಡ್ರಿ. ಸುಮ್ ತೋರ್ಸ್ಲಿಕ್ಕೆ ತನಕ ಕಚ್ಚದ 2 15 ಹೋಗಂಗಿಲ್ಲಲ್ಲ. ನಾವು ಇಲ್ಲಿ ಒಂದು 0 ಕೊಡಬೇಕಾಗಿತ್ತು. ಇಲ್ಲಿ 0 ಕೊಟ್ಟಿದ್ರೆ ಕರೆಕ್ಟ್ ಆಗ್ತದೆ. ಹೌದಲ್ಲ? ಕರೆಕ್ಟಲ್ಲ? ಎಲ್ಲ ಲೆಕ್ಕ